ಜೀವನದಿ ಕಾವೇರಿಗೆ ಕಂಟಕವಾಗ್ತಾ ಇದೆ ಮೈಸೂರಿನ ಕೊಳಚೆ ನೀರು. ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರಿಗೆ ಬಲಿಯಾದ್ರೂ ಕೂಡ ಡೋಂಟ್ ಕೇರ್. ಮಂಡ್ಯದ ನಗುವನಹಳ್ಳಿ ಬಳಿ ಕಾವೇರಿ ನದಿಗೆ ಕಲುಷಿತ ನೀರು ಸೇರ್ತಾ ಇದೆ. ನೋಡಿ, ಈಗಾಗಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಹಲವರು ನೋವನ್ನು ಅನುಭವಿಸ್ತಾ ಇದ್ದಾರೆ, ಅಸ್ವಸ್ಥರಾಗಿದ್ದಾರೆ, ಜೀವ ಕೂಡ ಹೋಗಿದೆ. ಇಷ್ಟಾದ್ರೂ ಕೂಡ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ. ಮಂಡ್ಯದ ನಗುವನಹಳ್ಳಿ ಬಳಿ ಕಾವೇರಿ ನದಿಗೆ ಕಲುಷಿತ ನೀರು ಸೇರ್ತಾ ಇದೆ. ಶ್ರೀರಂಗಪಟ್ಟಣ ಟೌನು ಗಂಜಾಂಗೆ ಅದೇ ಕೊಳಚೆ ನೀರು ಪೂರೈಕೆ ಆಗ್ತಾ ಇದೆ. ಕಲುಷಿತ ನೀರು ನದಿಗೆ ಸೇರ್ತಾ ಇರುವ ಹಿನ್ನೆಲೆ ರೋಗ ಹರಡುವ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ವಿರಿಜಾ ನಾಲೆಯಿಂದ ಕೆಸರೆ ಮೂಲಕ ಹರಿದು ಬರ್ತಾ ಇರುವಂತಹ ಕೊಳಚೆ ನೀರು, ಕಲುಷಿತ ನೀರು ಸರಬರಾಜು ಮಾಡ್ತಿದ್ರು ಕೂಡ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಾಲುಂಡಿಯಂತೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಇಂಥ ಪ್ರಕರಣ ಮರುಕಳಿಸುವಂತ ಆತಂಕ ಎದುರಾಗ್ತಾ ಇದೆ. ಶುದ್ಧ ನೀರು ಪೂರೈಸುವಂತೆ ಗ್ರಾಮದ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಕೆಲವು ಭಾಗಗಳಲ್ಲಿ ಈ ತರದೊಂದು ಸಮಸ್ಯೆಯನ್ನ ಎದುರಿಸಲಾಗ್ತಾ ಇದೆ. ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇದೀಗ ಮೈಸೂರಿನ ಕೊಳಚೆ ನೀರು ಜೀವನದಿ ಕಾವೇರಿಗೆ ಸೇರ್ಪಡೆ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರಿಗೆ ಬಲಿಯಾಗಿದ್ರು ಕೂಡ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಂಡಿಲ್ಲ. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ತರ ವರ್ತನೆ ಮಾಡ್ತಾ ಇದ್ದಾರೆ. ಮಂಡ್ಯದ ನಗುವನಹಳ್ಳಿ ಬಳಿ ಕಾವೇರಿ ನದಿಗೆ ಈ ಕಲುಷಿತ ನೀರು ಸೇರ್ಪಡೆ ಆಗ್ತಾ ಇದೆ. ಶ್ರೀರಂಗಪಟ್ಟಣ ಟೌನು ಗಂಜಾಂಗೆ ಇದೇ ಕೊಳಚೆ ನೀರು ಪೂರೈಕೆ ಆಗ್ತಾ ಇದೆ. ಕಲುಷಿತ ನೀರು ನದಿಗೆ ಸೇರ್ತಾ ಇರುವಂತ ಹಿನ್ನೆಲೆಯಲ್ಲಿ ರೋಗ ಹರಡುವಂತ ಭೀತಿ ಸಹಜವಾಗಿ ಅಲ್ಲಿನ ಜನರಿಗೆ ಎದುರಾಗ್ತಾ ಇದೆ. ನೋಡಿ, ಇದೀಗ ಕಾಲರ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳು ಒಕ್ಕರಿಸ್ಕೊಳ್ತಾ ಇದೆ. ಕಾರಣ ಅದಕ್ಕೆ ಕಲುಷಿತ ನೀರೇ. ಈಗ ಮಳೆಗಾಲ ಬೇರೆ ಆಗಿರೋದ್ರಿಂದ ಎಲ್ಲಿಂದಲೋ ನೀರುಗಳು ಬಂದು ಸೇರ್ಕೊಳ್ತಾ ಇರುತ್ತೆ. ಅಂಥದ್ರಲ್ಲಿ ಕೊಳಚೆ ನೀರು ಕೂಡ ಕುಡಿಯುವ ನೀರಿಗೆ, ಜೀವ ನದಿ ಅಂತ ಕರೆಸ್ಕೊಳ್ಳುವಂತ ಕಾವೇರಿಗೆ ಸೇರ್ಪಡೆ ಆಗ್ತಾ ಇದೆ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರವನ್ನ ಕಲ್ಪಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಕಲುಷಿತ ನೀರು ನದಿಗೆ ಸೇರ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದಕ್ಕೆ ಪರಿಹಾರ ಏನು ಮಾಡ್ಬೋದು, ಹೇಗೆ ಸರಿಪಡಿಸ್ಬೋದು, ಇದ್ರ ಬಗ್ಗೆ ಅವರು ಯೋಚನೆನೂ ಮಾಡ್ತಾ ಇಲ್ಲ. ಸಾಲುಂಡಿಯಂತೆ ಶ್ರೀರಂಗಪಟ್ಟಣದಲ್ಲೂ ಏನಾದ್ರೂ ಹೆಚ್ಚು ಕಮ್ಮಿ ಆಗೋವರೆಗೂ ಈ ಅಧಿಕಾರಿಗಳಿಗೆ ಬುದ್ಧಿ ಬರಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶುದ್ಧ ನೀರು ಪೂರೈಸುವುದಕ್ಕೆ ಗ್ರಾಮದ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಆದಷ್ಟು ಬೇಗ ಜಿಲ್ಲಾಡಳಿತ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನೋಡಿ, ಈ ನೀರನ್ನ ಪಾಪ ಕುಡಿದ್ರೆ ಏನಾಗತ್ತೆ, ಆರೋಗ್ಯದಲ್ಲಿ ಏರುಪೇರು ಆಗತ್ತೆ, ಜೀವಗಳು ಹೋಗುವಂತ ಸಾಧ್ಯತೆಗಳು ಇರತ್ತೆ. ಈಗ ಆಲ್ರೆಡಿ ಮೈಸೂರು ಭಾಗದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದು ಗೊತ್ತಿದ್ರು, ಕಣ್ಣು ಮುಂದೆ ಘಟನೆ ನಡೆದಿದ್ರು, ನೋಡ್ತಾ ಇದ್ರು ಕೂಡ ಇನ್ನೂ ಅಧಿಕಾರಿಗಳು ಯಾಮಾರ್ತಾ ಇದ್ದಾರೆ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಸರಿಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಗ್ರಾಮಸ್ಥರು. ನೀರು ಕುಡಿಯಕ್ಕೆ ತುಂಬಾ ಸಮಸ್ಯೆ ಆಗೈತೆ. ಅಲ್ಲಿಂದ ಎಲ್ಲಿಂದ ಬರ್ತಿದೆ, ರಾಜೀವ್ ನಗರ, ಕೆಸರೆ, ಎನ್ಆರ್ ಮೋಲ, ಅಲ್ಲಿದೆಲ್ಲ ಗಲೀಜ್ ನೀರೆಲ್ಲ ನಗುನಳ್ಳಿ ಎಂಟ್ರಿ ಆಗೋ ಟೈಮಲ್ಲಿ ಒಂದು ತುಂಬ ಒಂದು ಹೊಳೆ, ಚಿಕ್ಕ ಹೊಳೆ ಬಂದು ಅಲ್ಲಿ ಬಚ್ಚಿ ಮತ್ತೆ ಅದು ಬಂದು ಕಾವೇರಿ ಒಳಗೆ ಸೇರ್ತಾ ಐತೆ. ಈಗ ಅದನ್ನ ಯಾರು ಫಿಲ್ಟರ್ ಮಾಡ್ತಾ ಇಲ್ಲ. ಅದು ಫಿಲ್ಟರ್ ಮಾಡೋ ನೆಪದಲ್ಲಿ ಇದರಲ್ಲಿ ರಿಂಗ್ ರೋಡ್ ಅಲ್ಲಿ ಫಿಲ್ಟರ್ ಅಂತ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ನೀರು ಹೋಗ್ತಾ ಇಲ್ಲ, ಡೈರೆಕ್ಟ್ ಗಲೀಜ್ ನೀರು. ಮೈಸೂರಿಂದ ಏನ್ ಗಲೀಜ್ ನೀರು ಬರ್ತದೆ, ಅಂಡರ್ ಗ್ರೌಂಡ್ UGD ಏನ್ ನೀರು ಬರ್ತದೆ, ಅದು ನೀರೆಲ್ಲ ಬಂದು ಒಳಗೆ ಸೇರ್ತಾ ಇರೋದು. ಈಗ 40 ರೂಪಾಯಿ ಕ್ಯಾನು ನೀರೇನೋ ಎಲ್ಲಾರು ಮೊಗೆ ಹೋಗಿರೋದು 40 ರೂಪಾಯಿ ಕ್ಯಾನು. ಅದೊಂದು ದಂಧೆ ಆಗ್ಬಿಡ್ತೈತೆ. ಈಗ ಎಲ್ಲ ಗಂಜಾಮಲ್ಲಿ ದಂಧೆ ಆಗ್ಬಿಡ್ತೈತೆ. ಮಾತೆತ್ತು ಅಂದ್ರೆ 40 ರೂಪಾಯಿ ಕ್ಯಾನು, 40 ರೂಪಾಯಿ ಕ್ಯಾನು. ನೀರು ಕುಡಿಯಕ್ಕೆ ತುಂಬಾ ಸಮಸ್ಯೆ ಆಗೈತೆ. ಅಲ್ಲಿಂದ ಎಲ್ಲಿಂದ ಬರ್ತಿದೆ, ರಾಜೀವ್ ಜನಗಳಿಗೆ ಕಾಯಿಲೆಗಳು ಮತ್ತೆ ಏನೇ ಸೊಳ್ಳೆಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಸರಿಯಾಗಿ ನೀರ್ ಬಿಡಿ ಅಂತ ಹೇಳ್ತಿದ್ರು ಅಧಿಕಾರಿಗಳು. ಯಾವುದೇ ತರದ್ದು ಕ್ರಮ ತಗೊಳ್ತಲ್ಲ. ಜನಗಳು ನೀರಿಲ್ದೆ ಹೊಳೆ ಹತ್ರ ಹೋಗಿ ತಾಬತ್ತ, ಆ ಹೊಳೆ ನೀರು ಚೆನ್ನಾಗಿಲ್ಲ, ಫುಲ್ ಗಲೀಜ್ ನೀರು. ಅದನ್ನ ನೋಡಿ ಒಂಚೂರು ಚೆನ್ನಾಗಿರೋ ನೀರು ಮಾಡಂಗೆ ಬಿಡಂಗ್ ಮಾಡಿ. ಈಗ ಏನು ಗಲೀಜ್ ನೀರು ಬರ್ತಾರದು ಸರ್? ಅಲ್ಲ, ಅವಾಗಿಂದ ಮೋರಿ ನೀರೇ ಸರ್ ಬಿಡ್ತಾರದು. ಮೋರಿ ನೀರೇ ಗಲೀಜ್ ಬರ್ತಾರದು. ನೀರ್ ಬರ್ತಾನೆ ಇಲ್ಲ, ನೀರೇ ಬರ್ತಾಯಿಲ್ಲ. ಅಲ್ಲೇ 4-5 ದಿವಸ ಆಯ್ತು ಸರ್ ನೀರ್ ಬಂದು. ಜನಗಳು ಇಲ್ಲಿ ಒದ್ದಾಡ್ತವ್ರೆ. ಬೋರ್ವೆಲ್ ಇಲ್ಲ ಇಲ್ಲಿ. ಜನಗಳಿಗೆ ಕಾಯಿಲೆಗಳು ಮತ್ತೆ ಏನೇ ಸೊಳ್ಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈಗಾಗಲೇ ಮೈಸೂರಿನಲ್ಲಿ ಜನ ಸಮಸ್ಯೆನ ಎದುರಿಸ್ತಾ ಇದ್ದಾರೆ, ಜೀವ ಕೂಡ ಹೋಗಿದೆ. ಆದ್ರೂ ಅಧಿಕಾರಿಗಳಿಗೆ ಬುದ್ಧಿ ಬಂದಿಲ್ವಾ? ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ?
ನಿಜವಾಗ್ಲೂ ನೀತಿ ಪಕ್ಕದ ಮೈಸೂರಿನಲ್ಲೇ ಈ ರೀತಿಯ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಸಾಲುಂಡಿ ಗ್ರಾಮದಲ್ಲಿ ಓರ್ವ ಕಲುಷಿತ ನೀರನ್ನ ಸೇವಿಸಿ ಓರ್ವ ವ್ಯಕ್ತಿ ಬಲಿ ಪಡೆದಿದ್ರು ಕೂಡ ಆ ಪಕ್ಕದ ಜಿಲ್ಲೆನಲ್ಲೇ ಇರ್ತಕ್ಕಂಥ ಮಂಡ್ಯ ಜಿಲ್ಲಾಡಳಿತದ ಮತ್ತು ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಮೈಸೂರಿನಿಂದ ಬರ್ತಿರ್ತಕ್ಕಂಥ ತ್ಯಾಜ್ಯ ಮತ್ತು ರಾಸಾಯನಿಕ ನೀರೇನಿದೆ ಅದು ಕಾವೇರಿ ನದಿಯನ್ನ ಸೇರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕನ್ನಂಬಾಡಿಯನ್ನ ಕನ್ನಡಿಗರ ಜೀವನಾಡಿ ಅಂತ ಕೂಡ ಕರೆಯುವಂತದ್ದು. ಈ ಕಾವೇರಿಗೆ ಇಷ್ಟು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲೇ ಕಲುಷಿತ ನೀರು ಹೋಗ್ತಿದ್ರು ಕೂಡ ಅದನ್ನ ತಡಿಲಿಕ್ಕೆ ಯಾವುದೇ ತರದ ಒಂದು ಜವಾಬ್ದಾರಿಯನ್ನ ತಗೊಳ್ಳುತ್ತೆ ದಿವ್ಯ ನಿರ್ಲಕ್ಷ್ಯನ ವಹಿಸಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಕೂಡ ಹೊರಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಗುನಹಳ್ಳಿ ಅಂತ ಏನಿದೆ, ನಗುನಹಳ್ಳಿ ಪಕ್ಕದಲ್ಲೇ ಈ ಒಂದು ಕಾವೇರಿ ನದಿಗೆ ಈ ನೀರು ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ಶ್ರೀರಂಗಪಟ್ಟಣ ಮತ್ತೆ ಗಂಜಾಂಗೆ ನೀರು ಉಣಿಸುವಂತ ಜಾಗದಲ್ಲಿ ಕೂಡ ಇರ್ತಕ್ಕಂಥದ್ದು. ಅದೇ ನೀರನ್ನ ಆ ಕಲುಷಿತ ನೀರನ್ನೇ ಈ ಶ್ರೀರಂಗಪಟ್ಟಣ ಮತ್ತೆ ಗಂಜಾಂ ನಿವಾಸಿಗಳಿಗೆ ಪ್ರತಿನಿತ್ಯ ಕುಡಿಲಿಕ್ಕೆ ಮತ್ತೆ ದಿನ ಬಳಕೆಗೆ ಸರಬರಾಜು ಕೂಡ ಮಾಡ್ಲಾಗ್ತಿದೆ ಅನ್ನೋ ಒಂದು ಆತಂಕಕಾರಿ ವಿಷಯ ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದೆಲ್ಲವನ್ನ ನೋಡಿದ್ರೆ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ಕೊಂಡಂತಿಲ್ಲ. ಇವತ್ತು ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ಹೊರಾಗ್ತಿರೋ ಹಿನ್ನೆಲೆ ಅಂದ್ರೆ ರೋಗ ರುಜಿನ ಹರಡ್ತಕ್ಕಂಥ ಸಂಬಂಧ ಕೂಡ ಈಗ ಏನ್ ಸಂಭವ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಕೂಡಲೇ ಈ ಒಂದು ತ್ಯಾಜ್ಯ ನೀರನ್ನ ಕಾವೇರಿ ನದಿಗೆ ಹೋಗದೇ ಇರೋ ನಿಟ್ಟಿನಲ್ಲಿ ಮತ್ತೆ ಶುದ್ಧ ಕುಡಿಯುವ ನೀರನ್ನ ಶ್ರೀರಂಗಪಟ್ಟಣ ಮತ್ತೆ ಗಂಜಾಂ ನಿವಾಸಿಗಳಿಗೆ ಸರಬರಾಜು ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.